ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಇದೆಲ್ಲ DCC ಬ್ಯಾಂಕಿನ ಡೆವಲಪ್ಮೆಂಟ್ಗಳು. ಒಂದು ಕಡೆ ಜೊಲ್ಲೆ ಅವರು, ಜಾರಕಿಹೊಳಿ ಅವರು, ಮತ್ತೊಂದು ಕಡೆ ಕತ್ತಿ ಅವರು, MB ಪಾಟೀಲರು, ಉಳಿದ ಕಡೆ ಅಲ್ಲಲ್ಲ ಏನೋ ಧ್ವನಿ ಕೇಳ್ತಾ ಇದ್ದು, ಕೆಲವೊಬ್ಬರು ಹೊಂದಾಣಿಕೆ ಆಗ್ತಾಯಿದ್ರು, ಕೆಲವೊಬ್ಬರು ಏನೋ ಜಾರ್ತಾಯಿದ್ರು. ಈ ಮಧ್ಯದಲ್ಲೇ ಮೌನಕ್ಕೆ ಜಾರಿ ಬಿಟ್ಟಿದ್ರು. ಸಮಯ ಏನಕ್ಕೆ ಬಂದಿಲ್ಲ, ಬಂದಾಗ ಮಾತಾಡ್ತೀನಿ ಅನ್ನೋ ಮಾತನ್ನು ನಮ್ಮ ಲಕ್ಷ್ಮಣ ಸವದಿ ಅವರು ಹೇಳಿದರು. ನಮ್ಮ ತಲೆಯಲ್ಲಿ ಭಾಳಷ್ಟು ಜನರ ತಲೆಯಲ್ಲಿ ಏನಿದ್ದಪ್ಪ ಅಂದ್ರೆ, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವರು ಇನ್ನುಳಿದವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಉಳಿದವ್ರು ವಿಶ್ವಾಸ ತೊಗೊಂಡು ಏನೋ ಮಾಡ್ತಾರಪ್ಪ, ಗರ್ದಿ ಗಮ್ಮತ್ತ ಅಂತಿತ್ತು. ಅದೀಗ ಅವರೊಂದು ಹೇಳಿಕೆ ಕೊಡೋ ಮೂಲಕ ನಾನು ಇಲ್ಲಿ ಚುನಾವಣೆ ಕಣದಾಗ ಅದನ್ನೇನು ಸಂದೇಶ ಕೊಟ್ಟಿದ್ದಾರೆ. ನಾನು ಹಿಂದೆ ಸರಿದಿಲ್ಲಪ್ಪ, ಇದರಿಂದ ನಾವು ಒಳಗೆ ಬರ್ತಾ ಇದ್ದೀನಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅವರು ಬಹಳ ಸಂಯಮದಿಂದ ಅಥಣಿಯಲ್ಲಿ ಮಾತಾಡಿದ್ದಾರೆ. ಅಥಣಿಯ PLD ಬ್ಯಾಂಕಿನ ಏನಪ್ಪ ಅಂದರೆ ಸಮಾರಂಭದಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನಿಂದ ಆರ್ಥಿಕ ನೆರವು ಕೊಡುವ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಭಾಳ ಸ್ಪಷ್ಟ ಮಾತಾಡಿದ್ದಾರೆ ಮತ್ತು ನೇರ ಮಾತಾಡಿದ್ದಾರೆ ಮತ್ತು ಭಾಳ ಮುಂದೆ ವಿಚಾರ ಮಾಡಿ ಮಾತಾಡಿದಂಥ ಮಾತಾಗಿದೆ. ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ಅವ್ರು ಹೆಂಗೆ ಬರ್ಬೋದು ಅಂತ ತಲೆಯಲ್ಲಿತ್ತು, ಬಂದಿದ್ದಾರೆ, ಎಂಟ್ರಿ ಆದಂಗೆ ಆಗಿದೆ. ಸಹಕಾರ ಚಳವಳಿಯ ಮೂಲ ಉದ್ದೇಶ ಹಾಳಾಗುತ್ತಿದೆ. ಸಹಕಾರ ಸಂಘದೊಳಗೆ ಏನಪ್ಪ, ಸಹಕಾರ ಎಲ್ಲರೂ ಕೂಡಿ ಮಾಡುವಂಥದ್ದು. ಅದು ಮೂಲ ಉದ್ದೇಶ ಏನು? ರೈತರು ಬೆಳಿಬೇಕು, ಸಹಕಾರದಿಂದ ಎತ್ತರಕ್ಕೆ ಕೇಳಬೇಕು ಅನ್ನೋಂಥದ್ದು. ಅದು ಹಾಳಾಗ್ತಾ ಇದೆ. ಸಹಕಾರಿ ಸಂಘಗಳಿಗೆ ನಡೆಯುವ ಚುನಾವಣೆಯಲ್ಲಿ ಮತದಾರರಿಗೆ ಹಣ ಹಂಚಿ ನಿರ್ದೇಶಕರಾದವರಿಂದ ಸಹಕಾರ ಸಂಘಗಳು ಬೆಳವಣಿಗೆ ಹೊಂದಲು ಸಾಧ್ಯವಿಲ್ಲ. ಫಸ್ಟ್ ಈ ನಿರ್ದೇಶಕರು ಯಾರಿದ್ದಾರೆ, PKPS ನಿರ್ದೇಶಕರು, ಅವ್ರಿಗೆ ದುಡ್ಡು ಕೊಟ್ಟು ಮತ್ತೇನು ಮಾಡಿ ಆಯ್ತಾರೆ, ಆಯ್ಕೆ ಆದ್ರೆ ಅದು ಹೆಂಗೆ ಡೆವಲಪ್ ಆಗ್ತದೆ? ಸಾಧ್ಯ ಇಲ್ಲ. ಅದಕ್ಕೆ ಭ್ರಷ್ಟರಿಂದ